ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಡಿವೋರ್ಸ್ ತೊಗೊಳೋದಕ್ಕೆ ಅಂತ ವಿದ್ಯೆ ಭದ್ರ ಕೋರ್ಟಿಗೆ ಬಂದಿರ್ತಾರೆ. ಆಗ ಭದ್ರ ಅವ್ರು ಹೇಳ್ತಾರೆ, ನನಗೆ ಬಸ್ರಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದಳೆ ಸ್ವಾಮಿಗಳೇ, ನನ್ನ ನಂಬಿಕೆಗೆ ಮೋಸ ಮಾಡಿದರೆ ಮಹಾಸ್ವಾಮಿ ಅಂತ ಭದ್ರ ಅವರು ಹೇಳ್ತಾರೆ ಜಡ್ಜ್ ಮುಂದೆ. ಹೌದೇನ್ರಿ ಅಂತ ಜಡ್ಜ್ ಕೇಳ್ತಾರೆ ವಿದ್ಯಾಗೆ. ಆಗ ವಿದ್ಯಾ ಹೇಳ್ತಾರೆ, ಅದು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಅನಿವಾರ್ಯವಾಗಿ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು ಸ್ವಾಮಿ. ಅದೇ ಆ ಪರಿಸ್ಥಿತಿ ಏನು, ಆ ಒತ್ತಡ ಏನು ಅಂತ ನಿಮ್ಮನ್ನೇ ನಾವು ಕೇಳ್ತಾ ಇರೋದಂತ ಜಡ್ಜ್ ಹೇಳ್ತಾರೆ. ಮಹಾಸ್ವಾಮಿ, ನನ್ನ ಮದುವೆ ಟೈಮಲ್ಲಿ ಆದ ಕೆಲವೊಂದು ಗೊಂದಲಗಳಿಂದ ಎಲ್ಲ ನಡೆದ ಘಟನೆಯನ್ನ ಜಡ್ಜ್ ಮುಂದೆ ಹೇಳ್ತಾರೆ ವಿದ್ಯಾ. ಪರಿಸ್ಥಿತಿಯಿಂದ ನಾನು ಸುಳ್ಳು ಹೇಳಬೇಕಾಗಿ ಬಂತು, ಆದ್ರೆ ಅದು ಸುಳ್ಳು ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಸುಳ್ಳು ಹೇಳಿದ್ದು ಅಂತ ಇವ್ರು ಹೇಳ್ತಾ ಇದ್ದಾರಲ್ರಿ ಅಂತ ಹೇಳ್ತಾರೆ ಜಡ್ಜು. ಆಗ ಭದ್ರ ಹೇಳ್ತಾರೆ, ಸತ್ಯ ಗೊತ್ತಾದ್ಮೇಲೂ ಇವಳು ನನ್ನ ಹತ್ರ ಹೇಳಿಲ್ಲ ಸ್ವಾಮಿ. ಸುಳ್ಳಿನ ಗೋಡೆ ಕಟ್ತಾನೆ ಹೋದ್ರೂ ಹೊರತು ಅದನ್ನ ಹೊಡೆಯೋ ಪ್ರಯತ್ನ ಯಾರು ಮಾಡ್ಲಿಲ್ಲ ಸ್ವಾಮಿ ಅಂತ ಭದ್ರ ಹೇಳ್ತಾರೆ. ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನಾ? ಆಗ್ಲೂನು ನೀನು ಅವ್ರ ಹತ್ರ ಸತ್ಯ ಹೇಳ್ಕೊಳ್ಳಿಲ್ವಾ ಅಂತ ಹೇಳ್ತಾರೆ ಜಡ್ಜ್ಗಳು. ಇಲ್ಲ ಸ್ವಾಮಿ ಅಂತ ವಿದ್ಯೆ ಹೇಳ್ತಾರೆ. ಗೊತ್ತಾದ್ಮೇಲಾದ್ರೂ ಸತ್ಯ ಹೇಳ್ಬೇಕಾಗಿತ್ತಲ್ವಾ ಅಂತ ಕೇಳ್ತಾರೆ ಜಡ್ಜು. ಆನಂತರ ಅದನ್ನ ಮುಚ್ಚಿಟ್ರೋ ತಪ್ಪಲ್ವಾ? ಗಂಡ ತಾನು ತಂದೆ ಆಗ್ತಾ ಇದೀನಿ ಅಂತ ಗೊತ್ತಾದ ತಕ್ಷಣ ಎಷ್ಟೋ ಆಸೆ ಕನಸುಗಳನ್ನ ಕಟ್ಕೊಂಡಿರ್ತಾನಂತ ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳ್ತಾರೆ ಜಡ್ಜು. ವಿದ್ಯೆ ಹೇಳ್ತಾರೆ, ನಾನ್ ಮುಚ್ಚಿಡೋ ಕಾರಣನೇ ಅವ್ರ ಕನ್ಸುಗಳು ಸ್ವಾಮಿ. ಯಾಕೆ ಅಂದ್ರೆ ಸತ್ತೋಗಿರೋ ಇವ್ರವ್ವ ಈಗ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರೆ ಅಂತ ಶಾನೆ ಆಸೆ ಮಡ್ಕೊಂಡಿದ್ರು. ಇವ್ರ ಆಸೆ ಕನ್ಸುಗಳೆಲ್ಲ ನನ್ ಬಾಯಿ ಕಟ್ಟಾಕ್ಬಿಡ್ತು. ಆ ಕಾರಣಕ್ಕೆ ಸತ್ಯ ಹೇಳಕ್ಕಾಗದೆ ಸುಳ್ಳನ್ನ ಮುಂದುವರ್ಸ್ಕೊಂಡೇ ಹೋದೆ ಹೊರ್ತು ಮೋಸ ಮಾಡ್ಬೇಕು ಅಂತ ಅಲ್ಲ ಸ್ವಾಮಿ ಅಂತ ಹೇಳ್ತಾರೆ ವಿದ್ಯಾ. ಅಂದ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನ್ನ ಆಸೆ ಕನ್ಸುಗಳಿಗೆ ನೀರೆರ್ದು ಮರವಾಗಿ ಬೆಳೆಸಿ ಅದನ್ನ ಒಂದೇಟಿಗೆ ಕಡ್ದಾಕಿದ್ರಲ್ಲ, ನಾನ್ ಹೆಂಗೆ ಸ್ವಾಮಿ ಸಹಿಸ್ಕೊಳ್ಳಿ? ಏನ್ರಿ ಹಾಗೆಲ್ಲ ಮಾಡಿದ್ರ ಅಂತ ಕೇಳ್ತಾರೆ ಜಡ್ಜು. ಹೌದು ಸ್ವಾಮಿ ಅಂತ ವಿದ್ಯೆ ಹೇಳಿದಾಗ, ಅದು ತಪ್ಪು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತ ಕೇಳ್ತಾರೆ ಜಡ್ಜು. ಹೂ ಬಗ್ಗೆ ಆಸೆ ಕನ್ಸು ಇವ್ರೊಬ್ರೆ ಕಟ್ಕೊಂಡಿರ್ಲಿಲ್ಲ. ಮತ್ತೆ ಮಾವ, ಅಮ್ಮಮ್ಮ, ಈ ಕುಟುಂಬದವ್ರೆ ನನ್ನ ಹೊಟ್ಟೆಲಿ ವಂಶದ ಕುಡಿ ಬೆಳಿತೈತಂತ ಆದಷ್ಟು ಆಸೆ ಕಟ್ಕೊಂಡಿದ್ರು. ಅಮ್ಮ ಹೇಳಿರ್ತಾರೆ, ವಂಶದ ಕುಡಿ ಹೊಟ್ಟೆಲಿ ಮಡ್ಕೊಂಡಿರೋ ಇವಳು ಮ್ಯಾಕೆ ಈ ಹಟ್ಟಿಲೇ ಇರ್ತಾಳೆ ಅಂತ ವಾದ ಮಾಡಿ ಮನೆಯೊಳಗೆ ಕರ್ಕೊಂಡಿರ್ತಾರೆ ಅಮ್ಮಮ್ಮ. ಅದನ್ನ ನೆನಪಿಸ್ತಾರೆ ಜಡ್ಜ್ ಮುಂದೆ ವಿದ್ಯಾ. ಅವನು ತನ್ನ ಅವ್ವನೇ ನಿನ್ ಹೊಟ್ಟೆಲಿ ಹುಡ್ತಾಳಂತ ಆಸೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಿನ್ ಡಾಕ್ಟರ್ ಹೇಳ್ದಂಗೆ ಟೈಮಿಗೆ ಸರಿಯಾಗಿ ಔಷಧಿ ಮಾತ್ರೆನ ತಗೋಬೇಕಂತೆ ಅಂತ ಅಮ್ಮಮ್ಮ ಹೇಳಿದ್ದನ್ನ ಮತ್ತೆ ಜಡ್ಜ್ ಮುಂದೆ ಹೇಳ್ತಾರೆ ವಿದ್ಯಾ. ಮಗು ಬಗ್ಗೆ ಮನೆಯವರೆಲ್ಲ ಶಾನೆ ತಲೆ ಕೆಡ್ಸ್ಕೊಂಡಿದ್ರು ಸ್ವಾಮಿ. ಅದಕ್ಕೋಸ್ಕರ ನನ್ನ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಾಟಕ ಮಾಡ್ಬೇಕಾಗಿತ್ತು. ಅಲ್ಲ ರೀ, ಈ ಗುಟ್ಟನ್ನ ಜಾಸ್ತಿ ದಿನ ಮುಚ್ಚಿಡಕ್ ಆಗಲ್ಲ. ಮುಂದೆ ಒಂದ್ ದಿವಸ ಈ ಗುಟ್ಟು ರಟ್ಟಾಗುತ್ತಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಅಂತ ಕೇಳ್ತಾರೆ ಜಡ್ಜು. ಆ ಕ್ಷಣಕ್ಕೆ ವಿಷಯ ಗೊತ್ತಾದ್ರೆ ಇವರು ಅಮ್ಮಮ್ಮ ಮಾವ ಎಲ್ಲಿ ನೊಂದ್ಕೊಂಡು ಏನ್ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಭಾವನೆಯಿಂದ ಉದ್ವೇಗಕ್ಕೆ ಒಳಗಾದ್ನೇ ಹೊರತು ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ಲಿಲ್ಲ ಸ್ವಾಮಿ. ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡಿ ಸತ್ಯನ ಮುಚ್ಚಿಟ್ಬಿಟ್ಟೆ ಮಹಾಸ್ವಾಮಿ ಅಂತ ಜಡ್ಜ್ ಮುಂದೆ ಒಪ್ಕೊಂತಾರೆ ವಿದ್ಯಾ. ಅಲ್ರಿ, ಕಾರಣ ಏನೇ ಆಗಿರ್ಬೋದು, ಆದ್ರೆ ನೀವು ಮಾಡಿರೋ ತಪ್ಪು ತಾನೆ ಅಂತ ಜಡ್ಜ್ ಕೇಳ್ತಾರೆ. ನಾನ್ ಮಾಡಿರೋದು ಬರೀ ತಪ್ಪಲ್ಲ, ಅದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪನ ಪಟ್ಟಿದ್ದೀನಿ, ಕ್ಷಮೆನೂ ಕೇಳಿದೀನಿ ಅಂತ ಹೇಳ್ತಾರೆ ವಿದ್ಯಾ. ಜೊತೆಗೆ ನಾನು ಮನೆ ಬಿಟ್ಟೋಗಿ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ. ನಿಮ್ಮ ಹೆಂಡತಿಗೆ ತಮ್ಮ ತಪ್ಪಿನ ಅರಿವಾಗಿದೆ, ಅದನ್ನ ಒಪ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದಾರಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಅದು ಯಾವುದು ನನ್ನ ಮನ್ಸಲ್ಲಾಗಿರೋ ಗಾಯಕ್ಕೆ ಔಷಧಿ ಆಗಕ್ಕಿಲ್ಲ ಸ್ವಾಮಿ. ಕ್ಷಮೆಗಿಂತನೂ ನನಗೆ ನೋವೇ ನನಗೆ ದೊಡ್ಡದಾಗೈತೆ ಸ್ವಾಮಿ ಅಂತ ಹೇಳ್ತಾರೆ ಭದ್ರ. ಆಗ ವಿದ್ಯೆ ಹೇಳ್ತಾರೆ, ನಾನು ಇವಾಗ ನಿಜವಾಗ್ಲೂ ಗರ್ಭಿಣಿ ಸ್ವಾಮಿ. ಈಗ ಇವ್ರ ಆಸೆ ಕನಸು ವಂಶದ ಕೂಡಿ ನನ್ನ ಹೊಟ್ಟೆ ಒಳಗಡೆ ಬೆಳೀತಾ ಇದೆ ಸ್ವಾಮಿ. ಇಂಥ ಟೈಮಲ್ಲಿ ನನ್ನ ಗಂಡ ನನ್ನ ಜೊತೆಲಿ ಇರ್ತಾರೋ ಇಲ್ಲೋ ಅನ್ನೋದು ನನಗೆ ಮುಖ್ಯ ಅಲ್ಲ. ಆದ್ರೆ ಹುಟ್ಟೋ ಮಗುಗೆ ಅಪ್ಪ ಬೇಕು ಸ್ವಾಮಿ. ನನ್ನ ಮಗುಗೋಸ್ಕರ ಆದ್ರೂ ನಾನು ಬಾಳ್ತೀನಿ ಸ್ವಾಮಿ ಅಂತ ಜಡ್ಜ್ ಮುಂದೆ ಹೇಳ್ತಾರೆ ವಿದ್ಯಾ. ಈ ಕಡೆ ನೋಡಿದ್ರೆ ಅಮ್ಮಮ್ಮ, ಮೋಹನ ಎಲ್ರು ಹೊರಗಡೆ ಬಂದು ಕಾಯ್ತಾ ಇರ್ತಾರೆ. ಚಿತ್ರ ಅವರು ನೋಡ್ಬಿಟ್ಟು, ಇದ್ಯಾವ್ದಿದು, ಯಾವುದೋ ಒಂದು ಕ್ಯಾಬ್ ಬರ್ತಾ ಇದೆಯಲ್ಲ, ಯಾರ್ ಕ್ಯಾಬ್ ಇರ್ಬೋದು, ಯಾರು ಬಂದಿರ್ಬೋದು ಅಂತ ಹೇಳ್ತಾರೆ. ಆಗ ಕ್ಯಾಬಲ್ಲಿ ಇರೋ ಹುಡುಗಿ ಚಿಟಿಗೆನ ಹೊಡೆಯಕ್ ಶುರು ಮಾಡ್ತಾರೆ. ಆಗ ವಿನಂತಿ ಹೇಳ್ತಾರೆ, ಈ ತರ ಚಿಟಿಗೆ ಹೊಡೆಯೋದಂದ್ರೆ ಅದು ಕಣ್ಮಣಿ ಮಾತ್ರ. ಹಾಗಾದ್ರೆ ಅತ್ತೆ ಕಣ್ಮಣಿ ಬಂದ್ಲು ಅಂತ ಹೇಳ್ತಾರೆ ವಿನಂತಿ. ಕಣ್ಮಣಿ ಬಂದು ಕೆಳಗೆ ಇಳಿತಿದ್ದ ಹಾಗೆ ಮನೆಯವರೆಲ್ಲ ಖುಷಿ ಆಗ್ತಿರ್ತಾರೆ. ಆದ್ರೆ ಅವಳು ಕೋಪದಲ್ಲಿ ಬಂದು ಪಾಟ್ನ ಎಸ್ತ್ ಬಿಡ್ತಾರೆ. ಪಾಟ್ ಎಸ್ತಿದ್ಕೆ ಮನೆಯವರೆಲ್ಲ ಇವಳು ಯಾಕೆ ಪಾಟ್ ಎಲ್ಲ ಎಸ್ತ್ಬಿಟ್ಟು ಕಾಲಲ್ಲಿ ಒದಿತಿದ್ದಾಳಲ್ಲ ಅಂತ ಗಾಬರಿ ಆಗ್ಬಿಡ್ತಾರೆ. ಇವಳು ಇಷ್ಟು ಕೋಪವಾಗಿ ಬರ್ತಾ ಇದ್ದಾಳೆ, ಏನಾಗಿದೆ ಅಂತ ಚಿತ್ರಗೆ ವಿನಂತಿ ಕೇಳಿದಾಗ ನನ್ಗೇನೆ ಗೊತ್ತು ಅಂತ ಚಿತ್ರ ಹೇಳ್ತಾರೆ. ಹಿಂಗ ಆಡ್ತಾ ಇದ್ದಾಳೆ ಇವಳು ಅಂತ ಹೇಳ್ತಾರೆ. ಮೋಹನ, ಯಾಕೆ ಇವಳು ನಿನ್ ಮಗಳು ಬರ್ತಿದ್ದಾಗೆ ಹಿಂಗಾಡ್ತಾವಳೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಕಣ್ಮಣಿ ಸುಮ್ಕಿರೆ, ಯಾಕೆ ಹಿಂಗ ಆಡ್ತಾ ಇದೀಯೇ ಕಣ್ಮಣಿ ಅಂತ ಮೋಹನ ಅವ್ರು ಮಾತಾಡ್ಸಿದಾಗ ಕಣ್ಮಣಿ ಅವ್ರು ಇಶ್ಯು ಅಂತ ಹೇಳ್ಬಿಟ್ಟು ಬಾಯಿ ಸುಮ್ನಿರಿಸ್ಬಿಡ್ತಾರೆ. ಸರಿ, ನೀವು ನಮ್ ಗಾಡಿಲಿ ಬರ್ಲಿಲ್ವೇ ಅಂತ ಕೇಳ್ತಾರೆ ಭದ್ರಾಜ್ಜಿ. ಡ್ರೈವರ್ ಬರ್ತಿದ್ದ ಹಾಗೆ, ಏನ್ಲಾ ನಿನ್ ಕುಟಿ ಇವಳ್ಯಾಕ್ ಬರ್ಲಿಲ್ಲ, ಬೇರೆ ಗಾಡಿಲಿ ಬಂದವಳೆ ಅಂತ ಕೇಳ್ತಾರೆ ಭದ್ರಾಜ್ಜಿ. ಇಲ್ಲ ಅಜ್ಜಮ್ಮ, ನಾನ್ ಡ್ರೈವರು ಬನ್ನಿ ಹೋಗೋಣ ಅಂತ ಹೇಳಿದ್ರೆ ಏನು ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ ಡ್ರೈವರು. ಬಿಟ್ಟು ಕ್ಯಾಬ್ ಮಾಡ್ಕೊಂಡ್ ಬಂದ್ಬಿಟ್ರು ಅಂತ ಹೇಳ್ತಾರೆ. ಮನೆಗೆ ಮಗಳು ಬಂದಳು ಅಥವಾ ಬಿರುಗಾಳಿ ಬಂದೈತೋ ಒಂದು ಗೊತ್ತಾಯ್ತಾ ಇಲ್ವಲ್ಲ ಅಂತ ಮೋಹನ ಹೇಳ್ತಾರೆ.
ಅಲ್ಲೇ ಬರ್ತಾ ಬರ್ತಾ ಭದ್ರಕಾಳಿ ರೂಪದಲ್ಲೇ ಬಂದ್ಬಿಟ್ಲಲ್ಲ, ಏನು ಯಾಕಿಷ್ಟು ಕೋಪ ಇವಳಿಗೆ ಅಂತ ಭದ್ರಾಜ್ಜಿ ಹೇಳ್ತಾರೆ. ಗೊತ್ತಿಲ್ಲತ್ತೆ ಇರಿ ಹೇಳ್ತೀನಿ ಅಂತ ಮೋಹನ ಹೇಳ್ತಾರೆ. ಕಣ್ಮಣಿ ಅಂತ ಮತ್ತೆ ಕಣ್ಮಣಿ ಅವ್ರಿಗೆ ಹೋಗಿ ಮುಟ್ಟಿ ಮೋಹನ್ ಅವ್ರು ಹೇಳ್ದಾಗ, ಬಿಡಮ್ಮ ನೀನ್ ನನ್ನ ಕೈ ನಾ ಮುಟ್ಲೇ ಬೇಡ ಅಂತ ಹೇಳಿ ಮತ್ತೊಂದು ಪಾಟ್ ತಗೊಂಡು ಎಸ್ತ್ ಬಿಡ್ತಾರೆ ಕಣ್ಮಣಿ ಅವರು. ಈ ಕಡೆ ನೋಡಿದ್ರೆ ಜಡ್ಜ್ ಅವರು ವಿದ್ಯಾಗೆ ಕೇಳ್ತಾರೆ, ಇದೊಂದು ಕಾರಣ ಬಿಟ್ಟು ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಅಂತ ಕೇಳಿದಾಗ ಭದ್ರವ್ರು ಹೇಳ್ತಾರೆ, ಬೇರೆ ಯಾವ ಕಾರಣ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ಹತ್ರ ಏನಾದ್ರು ಹೊಂದಾಣಿಕೆ ಇಲ್ಲದೆ ಇರ್ಬೋದು, ಇಲ್ಲ ಅಥವಾ ನಿಮ್ ಗಂಡನಿಂದ ಏನಾದ್ರು ದೈಹಿಕ ಹಿಂಸೆ ಆಗೋದು, ಅತ್ತೆ ಮಾವನಿಂದ ಮಾನಸಿಕ ಹಿಂಸೆ ಈ ತರ ಯಾವ್ದಾದ್ರು ಇದೆಯಾ ಅಂತ ಜಡ್ಜ್ ಕೇಳ್ತಾರೆ. ವಿದ್ಯೆ ಹೇಳ್ತಾರೆ, ಇಲ್ಲ ಸ್ವಾಮಿ ನಾನ್ ನಿಜ ಹೇಳ್ಬೇಕಂದ್ರೆ ಮನೆಯಲ್ಲಿ ನನ್ನ ಎಲ್ರು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ಇಲ್ಲ ರೀ, ನಿಮ್ಮಿಬ್ರು ಮಧ್ಯೆ ಆಗಿರ್ಲಿ ಮನೆಯೊಂದರಾಗಿರ್ಲಿ ಇದೇ ರೀತಿ ಸಮಸ್ಯೆನೂ ಇಲ್ಲ, ಅಭಿಪ್ರಾಯನೂ ಇಲ್ಲ. ಆದ್ರೆ ಒಂದೇ ಒಂದು ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಪವಿತ್ರವಾದ ಮದ್ವೆನ ಮುರಿಯೋದಕ್ಕೆ ನಿಂತ್ಕೊಂಡಿದಿರಲ್ಲ, ಎಷ್ಟು ಸರಿ ನೀವೇ ಹೇಳಿ ಅಂತ ಜಡ್ಜ್ ಕೇಳ್ತಾರೆ. ನಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅರ್ಥ ಗೊತ್ತಾ ನಿಮ್ಗೆ? ಅಂದ್ರೆ ಋಣ ಇಲ್ದೆ ಹೋದ್ರೆ ಗಂಡ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಇರು ತೋರಣ ಮಂಗಳ ವಾದ್ಯ ಮಂತ್ರ ಘೋಷಗಳ ನಡುವೆ ಇರೋರು ಜನಗಳ ಆರೈಕೆ ಆಶೀರ್ವಾದದಿಂದ ಇದಿರೋ ಮದುವೆ ಒಂದೇ ಒಂದು ಸಣ್ಣ ಕಾರಣಕ್ಕೆ ಇದ್ರೆ ಅದು ಬರೀ ತಪ್ಪಲ್ಲ, ಮಾಡಿರೋ ಮೌಢ್ಯಕ್ಕೂ ಸಮಾಜ ಎದಕ್ಕೂ ನೀವ್ ಮಾಡೋ ದ್ರೋಹ ಅಲ್ವೇನ್ರಿ? ಅಂದ್ರೆ ಬರೀ ಇಬ್ರು ಸಮಾಗಮ ಮಾತ್ರ ಅಲ್ಲ ರೀ, ದೂರ ದೂರ ಇರೋ ಎರಡು ಕುಟುಂಬಗಳ ಮನಸ್ಸುಗಳನ್ನ ಎರಡು ಹೃದಯಗಳನ್ನ ಒಂದೇ ಸಂಬಂಧಕ್ಕೆ ತಂದು ಕಟ್ಟೋ ಸೇತುವೆ ಕಣ್ರಿ ಅದು ಅಂತ ಜಡ್ಜ್ ಹೇಳ್ತಾರೆ. ಅಂತ ಮುರಿದ್ರೆ ಬರೀ ಕೇವಲ ನಿಮ್ಮ ಜೀವನ ಮಾತ್ರ ಅಲ್ಲ, ಎರಡು ಮನೆಗಳ ನಂಬಿಕೆ ಸಂಬಂಧ ಎಲ್ಲ ಚೂರ್ ಆಗುತ್ತ ಅಲ್ವೇನ್ರಿ ಅಂತ ಕೇಳ್ತಾರೆ ಜಡ್ಜ್. ಈ ಸಮಸ್ಯೆಗಳು ಬಂದಾಗ ಮಾತ್ರ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗೋದು. ಅವುಗಳನ್ನ ತಿದ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಬಾಂಧವ್ಯಕ್ಕೂ ಬೆಲೆ ಸಿಗುತ್ತೆ. ನಿಮ್ ಹೆಂಡ್ತಿನ ಕ್ಷಮಿಸಿ ಅವ್ರ ಜೊತೆ ಬಾಳ್ವೆ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ ಜಡ್ಜ್ ಭದ್ರವರಿಗೆ. ಈ ವಿಚ್ಛೇದನ ಕೇವಲ ಅಂತಿಮ ಘಟ್ಟ ಅಲ್ಲ, ಬದುಕಿನಲ್ಲಿ ತುಂಬಾ ಇದೆ. ಯೋಚನೆ ಮಾಡಿ ಆಗಿರೋ ತಪ್ಪನ್ನ ಕ್ಷಮಿಸಿ ಮತ್ತೆ ಇಂಥ ಸಮಸ್ಯೆ ಬರ್ದಂಗೆ ಇಬ್ರು ಒಟ್ಟಿಗೆ ಜೀವನ ನಡೆಸ್ಬೋದಲ್ವಾ ಅಂತ ಕೇಳ್ತಾರೆ ಜಡ್ಜು. ಸ್ವಾಮಿ ಇವಳು ಹೇಳಿರೋ ಸುಳ್ಳಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗೈತೆ, ಇವಳ ಜೊತೆ ನಾನು ಬದುಕಕ್ ಆಗಿಲ್ಲ, ಬಿಡುಗಡೆ ಕೊಡಿಸ್ಬಿಡಿ ಸ್ವಾಮಿ ಅಂತ ಭದ್ರ ಕೇಳ್ತಾರೆ. ಈ ಕಡೆ ನೋಡಿದ್ರೆ ಕಣ್ಮಣಿ ಕೋಪ ಮಾಡ್ಕೊಂಡಿರ್ತಾರೆ. ಮೋಹನ್ ಅವ್ರು ಕೇಳ್ತಾರೆ, ಯಾಕೆ ಕಳ್ಸಿರೋ ಕಾರು ನಿನ್ಗೆ ಇಷ್ಟ ಆಗ್ಲಿಲ್ವೇ? ಕಣ್ಮಣಿ ಹೇಳ್ತಾರೆ, ಅಣ್ಣನ್ಗೆ ರೈಲ್ವೆ ಸ್ಟೇಷನ್ಗೆ ಬಂದು ನನ್ನನ್ನು ಕರ್ಕೊಂಬರಕ್ಕೆ ಟೈಮ್ ಇಲ್ವಾ? ಅಪ್ಪ ಚಿಕ್ಕಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅಂದ್ರೆ ನಾನ್ ಈ ಮನೆಗೆ ಬರ್ತಾ ಇರೋದು ಯಾರಿಗೂ ಇಷ್ಟ ಅಲ್ಲ ಅನ್ನಂಗಾಯ್ತು. ಇದಕ್ಕೆ ಯಾಕವ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಒಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾನೆ. ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತದೆ, ಅವ್ರು ಮಂತ್ರಿ ಆದ್ಮೇಲೆ ಎಲ್ಲೆಲ್ಲೋ ಮೀಟಿಂಗ್ ಅಲ್ಲಿ ಬಿಸಿ ಇರ್ತಾರಲ್ವೇ ಅಂತ ಮೋಹನ ಹೇಳ್ತಾರೆ. ಅಂದ್ರೆ ನನ್ಗೋಸ್ಕರ ಇಲ್ಲಿ ಯಾರಿಗೂ ಟೈಮ್ ಇಲ್ಲ ಅನ್ನಂಗಾಯ್ತು, ಪುರ್ಸೊತ್ತಿಲ್ಲೋ ಮನೆಯವರೆಗೆ ನಾನ್ ಬರ್ಬೇಕಾ? ಆಗ ಚಿತ್ರ ಹೇಳ್ತಾರೆ, ಲೇ ಕಣ್ಮಣಿ ಬರ್ತಿದ್ದಂಗೆ ಶುರು ಮಾಡ್ಕೋಬೇಡ ಕಣೆ, ಕೂಗಾಟ ರಂಪಾಟ ಎಲ್ಲ ಸುತ್ತಲ ಹಳ್ಳಿಗೂ ಕೇಳಿಸ್ತದೆ. ಅವ್ರಿಗೆ ಮಾತ್ರ ಅಲ್ಲ, ಅಪ್ಪನಿಗೆ ನಮ್ಮ ಅಣ್ಣನ್ಗೆ ಎಲ್ರಿಗೂ ತಿಳಿಬೇಕು ಚಿತ್ರಕ್ಕ. ಆಗ ಮೋಹನ ಹೇಳ್ತಾರೆ, ಏನು ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟದೆ, ತಪ್ಪ ಮಾಡ್ಕೊಳ್ದೆ ಒಳಿಕ್ ನಡಿಯವ ಅಂತ ಮೋಹನ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ಬಂದಿರೋಳಿಗೆ ಒಳಿಕ್ ಹೋಗಕ್ ನೀನ್ ಹೇಳ್ಬೇಕಾ? ಹೋಗೋದು ನನಗ್ ಗೊತ್ತದೆ, ದಾರಿ ಬಿಡು ಅಂತ ಕಣ್ಮಣಿ ಕೋಪ ಮಾಡ್ಕೊಂಡು ಹೇಳ್ತಾರೆ. ಕಣ್ಮಣಿ ಒಳಗೆ ಹೋಗೋ ಅಷ್ಟರಲ್ಲಿ ಮೋಹನ್ ಅವ್ರು ತಡೆದ್ಬಿಟ್ಟು, ಒಂದ್ ನಿಮಿಷ ಇರವ, ಚಂಪ ಹೋಗಿ ಆರತಿ ತಟ್ಟೆ ತಗೊಂಬರವ ಅಂತ ಹೇಳಿ ಮತ್ತೆ ಆರತಿ ಮಾಡಿ ಒಳಗ್ ಕರೀತಾರೆ ಕಣ್ಮಣಿನ. ಆಗ ಭದ್ರಾಜ್ಜಿ ಹೇಳ್ತಾರೆ, ಇದೇನೇ ಇದು ಬರ್ತಿದ್ದಂಗೆ ಹಿಂಗ್ ಸಿಡುಕ್ತವಳೆ, ಮತ್ತೆ ಅವ್ರಪ್ಪ ಅವಳ ಅಣ್ಣ ಬರಗಂಟ ಎಲ್ಲಿ ಸಿಡುಕ್ತಾಳೋ ಸಿಡುಕ್ಲಿ, ಅವ್ರು ಬಂದ್ಮ್ಯಾಕೆ ಅವಳಾಗೆ ಸರಿ ಹೋಗ್ತಾಳೆ ಅಂತ ಮೋಹನ ಹೇಳ್ತಾರೆ. ಇಲ್ಲಿ ಗಂಟ ನಾವು ನೋಡ್ಕೊಂಡು ಸುಮ್ನೆ ಇದ್ಬಿಡವ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಜಡ್ಜ್ ಹೇಳ್ತಾರೆ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನಿರ್ಧಾರನ ಬದಲಾಯಿಸಲ್ಲ ಅಂತ ಹೇಳ್ತಾ ಇದೀರಲ್ವಾ? ನಿಮ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ತಾರೆ ಜಡ್ಜು. ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಮಾಡ್ಕೊಂಡಿದೀನಿ ಸ್ವಾಮಿ ಅಂತ ಭದ್ರ ಹೇಳ್ತಾರೆ. ಅಲ್ಲ ರೀ, ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದೀರಾ, ಮದ್ವೆ ಆಗಿ 1.5 ವರ್ಷ ಆಗಿದೆ, ಅಷ್ಟ್ರಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಡೈವರ್ಸ್ ಕೇಳ್ತಾ ಇದ್ದೀರಾ ಅಂದ್ರೆ ಈಗಿನ ಜನರೇಷನ್ ಮೆಂಟಾಲಿಟಿನೇ ಅರ್ಥ ಆಗೋದಿಲ್ಲ ಕಣ್ರಿ. ಹೋಗ್ಲಿ, ನಿಮ್ ಮನೆಯಲ್ಲಿ ಹಿರಿಯರು ಇದಾರಲ್ಲ, ಅವ್ರಾದ್ರೂ ನಿಮ್ಮನ್ನ ಕೂರಿಸಿ ಬುದ್ಧಿ ಹೇಳ್ಬೇಕಲ್ವಾ? ಮನೆಯವ್ರು ಯಾರಾದ್ರೂ ಬಂದಿದಾರೇನೋ ಅಂತ ಕೇಳಿದಾಗ ಈಶ್ವರಿ ಅವರು ಕೈ ಎತ್ತುತ್ತಾರೆ, ನಾ ಬಂದಿದ್ದೀನಿ ಅಂತ. ಈಶ್ವರಿ ಅವ್ರಿಗೆ ಹೇಳ್ತಾರೆ ಜಡ್ಜು, ಅಲ್ಲ ರೀ, ನೀವಾದ್ರೂ ಈ ಸಮಸ್ಯೆನ ಬಗೆಹರಿಸಬಹುದಾಯ್ತಲ್ವಾ? ಕೋರ್ಟ್ ಬಾಗ್ಲಲ್ಲಿ ಒಂದು ಬೋರ್ಡ್ ಹಾಕಿದೀವಿ, ಏನಂತ ಗೊತ್ತಾ? ನೀವು ಡಿವೋರ್ಸ್ ಕೇಸನ್ನ ವಾಪಸ್ ತಗೊಂಡ್ರೆ ನೀವು ಕೋರ್ಟಿಗೆ ಕಟ್ಟಿರೋ ಫೀಸನ್ನ ವಾಪಸ್ ಕೊಡ್ತೀವಿ ಅಂತ ಅರ್ಥ. ಕೋರ್ಟಿಗೆ ಡಿವೋರ್ಸ್ ಆಗ್ಬಾರ್ದು ಅನ್ನೋ ಕಾಳಜಿ ಎಷ್ಟಿದೆ ಅನ್ನೋದು ಅರ್ಥ ಮಾಡ್ಕೊಂಡ್ಲಿ ಅಂತ ಅರ್ಥ ಅಷ್ಟೇ. ಇನ್ನೊಂದ್ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಜಡ್ಜ್ ಕೇಳ್ತಾರೆ. ಇಲ್ಲ ಸ್ವಾಮಿ, ನಾನು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದೀನಿ. ಆಗ ವಿದ್ಯಾ ಕಡೆ ಲಾಯರ್ ಹೇಳ್ತಾರೆ, ಅಬ್ಜೆಕ್ಷನ್ ಮಹಾಸ್ವಾಮಿ, ಬಯಸ್ತಾ ಇರೋ ಮಗುಗೆ ನನ್ ಕ್ಲೈಂಟ್ ಇವಾಗ ತಾಯಿ ಆಗ್ತಾ ಇದ್ದಾರೆ, ಮುಂದೆ ಅವ್ರ ಹೊಟ್ಟೆಲಿ ಹುಟ್ಟೋ ಮಗುಗೆ ತಂದೆ ಯಾರು ಅಂತ ಕೇಳಿದ್ರೆ ನನ್ನ ಕ್ಲೈಂಟು ಮುಂದೆ ಏನು ಉತ್ತರ ಕೊಡ್ತಾರೆ? ಹಾಗಾಗಿ ನನ್ನ ಕ್ಲೈಂಟ್ ಬಯಸಿದ ಹಾಗೆ ಅವರಿಗೆ ಅವ್ರು ಹುಟ್ಟೋ ಮಗುಗೆ ತಂದೆ ಬೇಕು, ಹಾಗಾಗಿ ಈ ವಿಚ್ಛೇದನ ರದ್ದು ಮಾಡಬೇಕು ಅಂತ ಹೇಳಿದಾಗ ಜಡ್ಜು 6 ತಿಂಗಳ ಕಾಲಾವಕಾಶ ಕೊಡ್ತಾರೆ. ನಿಮ್ಮ 6 ತಿಂಗಳ ಕಾಲ ನಿಮ್ಮ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಹೋದರೆ ಆವಾಗ ಡಿವೋರ್ಸ್ ತಗೊಳ್ಳಿ, ಅಲ್ಲಿವರೆಗೂ ನಾವು ಈ ಜಡ್ಜ್ಮೆಂಟನ್ನು ಮುಂದಕ್ಕೆ ಹಾಕ್ತೀವಿ 6 ತಿಂಗಳ ನಂತರ ಅಂತ ಜಡ್ಜ್ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಸ್ವಾಮಿಗಳೇ ಇಲ್ಲಿಗೆ ಬಿಟ್ಬಿಡಿ, ಇವತ್ತೇ ಈ ಬಂಧ ಮುರಿದು ಬಿಡಲಿ ಅಂತ ಹೇಳಿದಾಗ, ಏನಮ್ಮ ನೀನು ಬಂಧ ಮುರಿಯೋಕ್ಕೆ ನೋಡ್ತಾ ಇದೀಯ ಅಂತ ಜಡ್ಜ್ ಅವ್ರನ್ನೇ ಬೈತಾರೆ.
ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.